ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈಗ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸಲ್ಲಿ ಸ್ಟ್ರೈಟ್ ಲೈನ್ಸ್ದು ನೆಕ್ಸ್ಟ್ ಟಾಪಿಕ್ ಮಾಡೋಣ. ನೋಡಿ, ನೆಕ್ಸ್ಟ್ ಕ್ವಶನ್ ಈ ಥರ ಇರ್ತದೆ. ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ 3, 4 and 7, 5. ನೋಡಿ, ಈ ಥರ ಕೊಟ್ಬಿಡ್ತಾರೆ. 2 ಪಾಯಿಂಟ್ ಇದೆ ನಿಮಗೆ. ಒಂದು ಪಾಯಿಂಟ್ ಒಂದು ಸ್ಲೋಪ್ ಕೊಟ್ಟಾಗ ಹಿಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಒಂದು ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಕೊಟ್ಟಾಗ ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀನಿ. ಈಗ ಇಲ್ಲಿ ನೋಡಿ, ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಅಂದ್ಬಿಟ್ಟು 2 ಪಾಯಿಂಟ್ ಕೊಟ್ಬಿಟ್ಟಿದ್ದಾರೆ. ನೋಡಿ, ಈ ಥರ 2 ಪಾಯಿಂಟ್ ಕೊಟ್ಟಾಗ ಫಾರ್ಮುಲಾ ನೋಡಿ ಸೇಮ್. y minus y1 is equal to m into x minus x1. This is the formula used to find the equation of line when 2 points are given. 2 ಪಾಯಿಂಟ್ ಕೊಟ್ಟಾಗ ಈಕ್ವೇಷನ್ ಕಂಡುಹಿಡಿಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಈಗ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. y ಅಂದರೆ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ, ಇದು ಯಾವ ಥರ ಇದೆ ಆ ಥರನೇ ಬರೀಬೇಕು. ಎಕ್ಸ್ ಅಂದರೆ ಹೆಂಗಿದೆ ಹಂಗೆ ಬರ್ಕೊಂಡು ಹೋಗಬೇಕು. ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿರೋದು y1 m ಮತ್ತು x1. ಇಲ್ಲಿ ನಮಗೆ ಏನೇನು ಕೊಟ್ಟಿದ್ದಾರೆ ಬರ್ಕೊಬೋಣ. ನೋಡಿ, 1 3 4 ಮತ್ತು ಇನ್ನೊಂದು 7 5 ಕೊಟ್ಟಿದ್ದಾರೆ ಅಲ್ವಾ. 3 4 ಅಂದರೆ x1 y1, 7 5 ಅಂದರೆ x2 y2. ಅಂದರೆ ಈಗ x1 ಅಂದರೆ 3, y1 ಅಂದರೆ 4, x2 ಅಂದರೆ 7, y2 ಅಂದರೆ 5. ಈಗ ನಮಗೆ ಇಲ್ಲಿ x1 y1 ಅಷ್ಟೇ ಗೊತ್ತಿರೋದು, m ಗೊತ್ತಿಲ್ಲ. ಎಮ್ನ ನಾವು ಫಸ್ಟ್ ಕಂಡುಹಿಡ್ಕೋಬೇಕು. ಹೆಂಗೆ ಕಂಡುಹಿಡಿಯೋದು ಎಮ್ನ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸ್ಲೋಪ್ ಕಂಡುಹಿಡಿಬೇಕಂದ್ರೆ 2 ಪಾಯಿಂಟ್ ಕೊಟ್ಟಾಗ ಫಾರ್ಮುಲಾ ಈಸ್ y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಈಗ y2 ಅಂತಂದರೆ ಏನಪ್ಪ 5, y1 ಅಂದರೆ 4, x2 ಅಂದರೆ 7, x1 ಅಂದರೆ 3, 5 ಮೈನಸ್ 1 ಅಂದರೆ 1, 7 ಮೈನಸ್ 3 ಅಂದರೆ 4. ನೋಡಿ, ಈ ಥರ. ಈಗ ಎಮ್ ವ್ಯಾಲ್ಯೂ ಸಿಕ್ತು ನಮಗೆ. ಎಮ್ ಕೊಟ್ಟಿಲ್ಲ ಇಲ್ಲಿ. ಅವ್ರು ಕೊಟ್ಟಿರೋದೇನು 2 ಪಾಯಿಂಟ್ ಕೊಟ್ಟಿದ್ದಾರೆ. ಪಾಸಿಂಗ್ ಥ್ರೂ 2 ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ನಾವು ಮೊದಲನೇ ಪಾಯಿಂಟಿಗೆ x1 y1 ಅಂತ ಹಾಕೋಬೇಕು, ಎರಡನೇ ಪಾಯಿಂಟ್ಗೆ x2 y2 ಅಂತ ಹಾಕೋಬೇಕು. ಎಮ್ ಕಂಡುಹಿಡಿಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಇದನ್ನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ವಿ, ಆಯಿತಾ. ಈಗ ಎಮ್ ಸಿಕ್ತು, ಇದು ಸಬ್ಸ್ಟಿಟ್ಯೂಟ್ ಮಾಡೋಣ. y ಮೈನಸ್ y1 ಅಂತಂದರೆ 4, ಎಮ್ ಅಂದರೆ 1/4, x ಮೈನಸ್ x1 ಅಂದರೆ 3. ನೋಡಿ, ಇಲ್ಲಿ ಏನೇನು ವ್ಯಾಲ್ಯೂಸ್ ಬೇಕು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಎಕ್ಸೆಪ್ಟ್ ಎಕ್ಸ್ ಮತ್ತು ವೈನ ಹಂಗೆ ಬರ್ಕೋಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ನೋಡಿ, 1/4 ಇದೆ ಅಲ್ವಾ, ಇದು ಫ್ರ್ಯಾಕ್ಷನ್ ಇದ್ದಾಗ ಈ 4 ಏನಾಗುತ್ತೆ, ಇದ್ರ ಜೊತೆ ಮಲ್ಟಿಪ್ಲೈ ಆಗುತ್ತೆ. y ಮೈನಸ್ 4 ಇಂಟು 4 ಆಗಬೇಕು. ಇಸ್ ಈಕ್ವಲ್ ಟು 1 ಇಂಟು ಎಕ್ಸ್ ಮೈನಸ್ 3. ನೋಡಿ, 4 ಇದ್ರ ಜೊತೆ ಮಲ್ಟಿಪ್ಲೈ ಆಗುತ್ತೆ. 1 ಇಲ್ಲೇ ಇಟ್ಕೊಂಡಿರ್ತೀನಿ, ಇಲ್ಲೇ ಇರ್ತೀನಿ 1. ಇಲ್ಲಿ ಬೇರೆ ನಂಬರ್ ಬರ್ತವೆ ಒಂದು ಜಾಗದಲ್ಲಿ. ಈ ಲೆಕ್ಕಕ್ಕೆ 1 ಬಂದಿದೆ, ಆಯಿತಾ. ಅದಕ್ಕೆ 1 ಇಲ್ಲಿ ಬರ್ತಿದ್ದೀನಿ. ಸಪೋಸ್ ಇಲ್ಲಿ 3/4 ಇದ್ದರೆ 3 ಬರ್ತಾ ಇತ್ತು. ಈಗ ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಬೇಕಂದ್ರೆ 4 ಇಂದ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ನೋಡಿ, 4 ಇಂಟು ವೈ ಮೈನಸ್ 4 ಇಂಟು 4. ನೋಡಿ, 4 ಇಂದ 4ನ ಮಲ್ಟಿಪ್ಲೈ ಮಾಡಿದೆ, 4 ಇಂದ ವೈನ ಮಲ್ಟಿಪ್ಲೈ ಮಾಡಿದೆ, 4 ಇಂದ 4 ಮೈನಸ್ ಐತಿ, ಅದಕ್ಕೆ ಮೈನಸ್ ಬರ್ತಿದ್ದೀನಿ, ಆಯಿತಾ. 1 ಇಂಟು ಎಕ್ಸ್ ಮೈನಸ್ 1 ಇಂಟು 3. ನೋಡಿ, ಈ ಥರ ಮಾಡ್ಕೋಬೇಕು. ಇನ್ನು 4 ಇಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು, 4 ಇಂಟು ವೈ. 4 ಇಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು, 4 ಇಂಟು 4. ಮಧ್ಯೆ ಮೈನಸ್ ಇದೆ, ಮೈನಸ್ ಹಾಕಬೇಕು. ಇಸ್ ಈಕ್ವಲ್ ಟು 1 ಇಂದ ಮಲ್ಟಿಪ್ಲೈ ಮಾಡಬೇಕು, 1 ಇಂಟು ಎಕ್ಸ್. ಮೈನಸ್ ಇದೆ, ಮೈನಸ್ ಹಾಕಬೇಕು, 1 ಇಂಟು 3. ಈಗ 4 ಇಂಟು ವೈ ಅಂದರೆ 4y ಮೈನಸ್ 16, 4 ಇಂಟು 4. ಇದು ಎಕ್ಸ್ ಮೈನಸ್ 1 ಇಂಟು 3 ಅಂದರೆ 3. ಈಗ ನೆಕ್ಸ್ಟ್ ಏನು ಮಾಡಬೇಕು, ನಿಮಗೆ ಫಸ್ಟ್ ಒಂದು ಪಾಯಿಂಟು ಒಂದು ಸ್ಲೋಪ್ ಬಂದಾಗಲಿ ಇದೇ ಥರ ಬರ್ತಾಯಿತ್ತು. ಈಗ ಇದನ್ನು ಇಲ್ಲೇ ಬರ್ಕೋತೀನಿ, ಇದನ್ನ ಅಲ್ವಾ. x ಮೈನಸ್ 3 ಇಲ್ಲೇ ಬರ್ಕೊಳ್ಳೋಣ. ಇದನ್ನು ಈ ಕಡೆ ತೊಗೊಬನ್ನಿ. ನೀವು ಅದನ್ನು ಈ ಕಡೆ ತರ್ಬೋದು, ಬಟ್ ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ. ಅದಕ್ಕೆ ನಿಮಗೆ ಇದನ್ನು ಇಲ್ಲೇ ಬರೀತಾ ಇದ್ದೀನಿ, ಅಲ್ಲೇ ಬರೀತಾ ಇದ್ದೀನಿ. ಇದನ್ನು ಏನು ಮಾಡ್ತಾ ಇದ್ದೀನಿ, ಹಿಂಗೆ ಇಲ್ಲ ಐತಲ್ವ, ಇದನ್ನು ಈ ಸೈಡ್ ತಗೊಬರ್ತಾ ಇದ್ದೀನಿ. ಈ ಸೈಡ್ ತಗೊಬಂದಾಗ ಈಕ್ವಲ್ಸಿಂದ ಈ ಕಡೆ ತಂದಾಗ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ ಅಂತ. ನೋಡಿ, ಇಲ್ಲಿ ಪ್ಲಸ್ ಇದೆ ಅಂದರೆ ಇದು ಮೈನಸ್ ಆಗಬೇಕು, ಮೈನಸ್ 4y. ಇದು ಮೈನಸ್ 16 ಇದೆ, ಈ ಕಡೆಗೆ ಬಂದರೆ ಏನಾಗುತ್ತೆ, ಪ್ಲಸ್ 16 ಇಸ್ ಈಕ್ವಲ್ ಟು 0.
ಈಗ ಫಸ್ಟ್ ಎಕ್ಸ್ ಒಂದೇ ಇರೋದು ಹಂಗೆ ಬರೀರಿ. ಈಗ ನಂಬರ್ ನೋಡಿ, ಇಲ್ಲೊಂದಿದೆ -3, ಇಲ್ಲೊಂದಿದೆ +16. -3 + 16 ಅಂತಂದರೆ 13. -4y = 0. ನೋಡಿ ಈ ಥರ ಎಕ್ಸ್ ಬರದೆ, ಆಮೇಲೆ ನಂಬರ್ 2 ಇತ್ತು, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ -3 + 16 ಅಂತ ಮಾಡಿದ್ರೆ 13 ಅಂತ ತೋರಿಸುತ್ತೆ. 13 ಅಂತ ತೋರಿಸಿದ್ರೆ ನೀವು +13 ಬರೀಬೇಕು, ಆಯಿತಾ? ನೋಡಿ +13 ಬರೆದಿದ್ವಿ. ಬಟ್ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ, ಅಂದರೆ ಫಸ್ಟ್ ಎಕ್ಸ್ ಇದೆ, ಆಮೇಲೆ ನಂಬರ್ ಬಂದುಬಿಟ್ಟಿದೆ, ಆಮೇಲೆ ವೈ ಬರಬೇಕಲ್ವ. ಅದಕ್ಕೆ ಏನು ಮಾಡ್ತೀನಿ, ಇದನ್ನ ಈ ಕಡೆ ಬರ್ತೀನಿ. x - 4y + 13 = 0. ನೋಡಿ, ದಿಸ್ ಇಸ್ ದಿ ಆನ್ಸರ್. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇಲ್ಲೇ ನಾವು ಇಂಟರ್ಚೇಂಜ್ ಮಾಡಿದಾಗ ಸೈನ್ ಏನು ಚೇಂಜ್ ಆಗಲ್ಲ, ಹೆಂಗಿದೆ ಹಂಗೆ ಇರ್ತದೆ. ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಬರುತ್ತೆ, ಸರಿನಾ? ನೋಡಿ ಈ ಥರ ನಿಮ್ಗೆ ಏನಾದರೂ 2 ಪಾಯಿಂಟ್ ಕೊಟ್ಟಾಗ ನೀವು ಈಕ್ವೇಷನ್ ಕಂಡುಹಿಡಿಬೇಕಂದ್ರೆ ಈ ಥರ ಮಾಡಬೇಕು, ಆಯಿತಾ? ನೆಕ್ಸ್ಟ್ ಇನ್ನೊಂದು ತಗೊಳ್ತೀನಿ ನೋಡಿ. 5, 4, 9, 8, 2, 8, 6. Find the equation of line passing through 5, 4, 8, 6. 5, 4, 8, 6. ಈಗ ಸೇಮ್ ಅದೇ ಥರನೇ ಲೆಕ್ಕ. ಈಗ ಏನು ಮಾಡಿದ್ದಾರೆ, 2 ಪಾಯಿಂಟ್ ಕೊಟ್ಟಿದ್ದಾರೆ. 2 ಪಾಯಿಂಟ್ ಕೊಟ್ಟಾಗ ನಾವೇನು ಮಾಡಬೇಕು, ಸ್ಲೋಪ್ ಕಂಡುಹಿಡ್ಕೋಬೇಕು. ಸ್ಲೋಪ್ ಕಂಡುಹಿಡಬೇಕಂದ್ರೆ ಫಾರ್ಮುಲಾ ಯೂಸ್ ದಿಸ್: y2 - y1 / x2 - x1. y2 ಅಂತಂದರೆ 6 - 4 / x2 is 8 - 5. 6 - 4 ಅಂದರೆ 2, 8 - 5 ಅಂದರೆ 3. ನೋಡಿ ಇಲ್ಲಿ y2 ಅಂತಂದರೆ 6, y1 ಅಂದರೆ 4, x2 ಅಂದರೆ 8, x1 ಅಂದರೆ 5, 2/3 m ಸಿಕ್ತು. ಈಗ m ಸಿಕ್ಕಿದ್ಮೇಲೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ, y1 ಅಂತಂದರೆ 4, m ಅಂದರೆ 2/3, x - x1 ಅಂದರೆ 5, ಸರಿನಾ? ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲೈ, 3 ಇಂದ ಮಲ್ಟಿಪ್ಲೈ ಮಾಡಿ. y - 4 × 3 = 2 ಇಲ್ಲ ಇಟ್ಕೋಬೇಕು. ನೋಡಿ, 3ನ ಇದರಿಂದ ಮಲ್ಟಿಪ್ಲೈ ಮಾಡಬೇಕು, 2 ಇಲ್ಲ ಇಟ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈಗ 3 ಇಂದ ಇದು ಮಲ್ಟಿಪ್ಲೈ ಮಾಡಿ. ನೋಡಿ, 3 × y - 3 × 4 - 2 = 2 × x. ನೋಡಿ, 3 ಇಂದ ಇದು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, 3 × y ಮೈನಸ್ ಹಾಕಿದ್ದೀನಿ, 3 × 4 ಈಕ್ವಲ್ಸ್ ಹಂಗೆ ಬರ್ದಿದ್ದೀನಿ, 2 × x - 2 × 5. ಈಗ 3 × y ಅಂದರೆ 3y, 3 × 4 ಅಂದರೆ 12, 2 × x ಅಂದರೆ 2x, 2 × 5 ಅಂದರೆ 10. ಈಗ ಇದು 2x - 10 ಅಲ್ಲೇ ಇರಲಿ. ಇದನ್ನು ಈ ಕಡೆ ತಗೋಬರೋಣ. ಇದನ್ನು ಈ ಕಡೆ ತಂದರೆ ಏನಾಗುತ್ತೆ, ಇದನ್ನು ಈ ಕಡೆ ತಂದರೆ +3y ಇದೆ, -3y ಆಗುತ್ತೆ, -12 ಇದೆ, +12 ಆಗುತ್ತೆ. ನೋಡಿ, ಇದು ಹೆಂಗೈತೆ ಅಂತ ಬರ್ಕೋಬೇಕು, ಸುಮ್ಮನೆ ಶಾರ್ಟ್ಕಟ್ ನೋಡ್ಕೊಳ್ಳಿ. ಇದು ಹೆಂಗೈತೆ ಅಂತ ಬರ್ಕೊಳ್ಳಿ. ಇದನ್ನು ಈ ಕಡೆ ತರಬೇಕು. ಈ ಕಡೆ ತಂದಾಗ ಏನಾಗುತ್ತೆ, +3y ಇದ್ದು -3y ಆಗುತ್ತೆ, -12 ಇದ್ದು +12 ಆಗುತ್ತೆ, ಆಯಿತಾ? ಈಗ ನೆಕ್ಸ್ಟು 2x ಹಂಗೆ ಬರೀರಿ. -10, ನೋಡಿ ನಂಬರ್ 2 ಇದೆ, ಯಾವಾಗಲೂ ನಂಬರ್ 2 ಬರ್ತದೆ. -10 + 12 ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, ಇಲ್ಲ ಹಂಗೇನು ಮಾಡ್ಬೋದು. -10 + 12 ಅಂತಂದರೆ ಅದು 2 ಅಂತ ತೋರಿಸುತ್ತೆ ಕ್ಯಾಲ್ಕುಲೇಟರಲ್ಲಿ. 2 ಅಂದರೆ +2 ಬರೀಬೇಕು. -3y = 0. ಈಗ ಇದು ಆರ್ಡರ್ನಲ್ಲಿಲ್ಲ, ಫಸ್ಟು ಎಕ್ಸ್, ಆಮೇಲೆ ವೈ, ಆಮೇಲೆ ನಂಬರು =0. ನೋಡಿ, ದಿಸ್ ಈಸ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್, ಸರಿನಾ? ನಿಮಗೆ ಏನಾದರೂ ಈ ಥರ ಕೊಟ್ಟರೆ, 2 ಪಾಯಿಂಟ್ ಕೊಟ್ಟರೆ ನೀವು ಈ ಥರ ಕಂಡುಹಿಡಿಬೇಕಾಗುತ್ತೆ, ಸರಿನಾ? ಒಂದೊಂದ್ಸಲಿ ಮೈನಸ್ಗಳು ಬಂದ್ಬಿಡ್ತಾರೆ. ನೋಡಿ, ಮೈನಸ್ ಬರೋದೊಂದು ಹಾಕತ್ತೀನಿ.
ನೋಡಿ ಈಗ ಇನ್ನೊಂದು ಲೆಕ್ಕ ತಗೊಂಡಿದ್ದೀನಿ 5439 ಅಂತ. ಸೇಮ್ ಅದೇ ಪ್ರೊಸೀಜರು. 54 ಇಲ್ಲಿ ಚೇಂಜ್ ಆಗುತ್ತೆ 39. ಈಗ ಒಂದು ಸೆಕೆಂಡ್ ಸ್ಲೋಪ್ ಕಂಡುಹಿಡಿಬೇಕು. ಸ್ಲೋಪ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಇಸ್ y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ನೋಡಿ y2 ಅಂದರೆ 9, y1 ಅಂದರೆ 4, x2 ಅಂತಂದರೆ 3, x1 ಅಂದರೆ 5. ನೋಡಿ 9 ಮೈನಸ್ 4 ಅಂತಂದರೆ 5 ಡಿವೈಡೆಡ್ ಬೈ 3 ಮೈನಸ್ 5 ಅಂದರೆ -2. ನೋಡಿ ಕ್ಯಾಲ್ಕುಲೇಟರ್ ಸಪ್ರೇಟ್ ಮಾಡ್ಕೊಳ್ಳಿ. 9 ಮೈನಸ್ 4 ಈಕ್ವಲ್ಸ್ ಅಂತ ಹೊಡೀರಿ, ಬರುತ್ತೆ 5. 3 ಮೈನಸ್ 5 ಈಸ್ ಈಕ್ವಲ್ ಟು ಅಂತ ಟೈಪ್ ಮಾಡಿ, ಬರುತ್ತೆ -2. ನೋಡಿ ಈ ಥರ ಬಂದಾಗ ಏನು ಮಾಡಬೇಕಂದ್ರೆ ನೀವು ಈ ಥರ ಬರೆಯೋಂಗಿಲ್ಲ ಆಯಿತಾ. ಡಿನಾಮಿನೇಟರ್ನಲ್ಲಿ ಮೈನಸ್ ಇದ್ದರೆ ಅದನ್ನು ನ್ಯೂಮರೇಟರ್ಲೇ ಬರೀತಾರೆ. ಅಂದರೆ ಇದನ್ನು ಹಿಂಗೆ ಬರ್ಕೋಬೇಕು ನೀವು, -5/2 ಹಿಂಗೆ ಬರ್ಕೊಂಡು ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಜನರಲಾಗಿ ಬರೆಯುವಾಗ ಡಿನಾಮಿನೇಟರ್ ಮೈನಸ್ ಇದ್ದರೆ ಅದು ನ್ಯೂಮರೇಟರ್ಗೆ ಬರೀತಾರೆ. ಅಂದರೆ -5/2 ಆಗುತ್ತೆ ಆಯಿತಾ. ಈಗ ಇಲ್ಲಿಗೆ ಬರೋದು, ಸ್ವಲ್ಪ ಮೈನಸ್ ಬಂದ್ಬಿಟ್ಟಿದೆ, ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ, ಕನ್ಫ್ಯೂಷನ್ ಆಗುತ್ತೆ. ನೋಡಿ y ಮೈನಸ್ y1 ಅಂದರೆ 4 ಅಲ್ವಾ, m ಅಂದರೆ ಏನಪ್ಪ -5/2 ಇಂಟು x ಮೈನಸ್ x1 ಅಂದರೆ 5. ನೋಡಿ ಈ ಥರ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಇಲ್ಲಿ ಒಂದೇ ಒಂದು ಏನಪ್ಪ ಡಿಫ್ರೆನ್ಸ್ ಅಂದರೆ ಇಲ್ಲಿ ಮೈನಸ್ ಬಂದಿದೆ. ಅದು ಬಿಟ್ಟರೆ ಇನ್ನು 2 ಲೆಕ್ಕನ ಹಿಂದೆ ಹೇಳ್ಕೊಟ್ನಲ್ಲ ಅದೇ ಥರನೇ. ಏನು ಮೈನಸ್ ಬರಲಿ ಬಿಡಿ, ಏನು ತೊಂದರೆ ಇಲ್ಲ. ನೋಡಿ ಈಗ ನೆಕ್ಸ್ಟ್ ಏನು ಮಾಡಬೇಕು, 2 ಇಂದ ಮಲ್ಟಿಪ್ಲೈ ಮಾಡಿ. y ಮೈನಸ್ ಸೇಮ್ ಪ್ರೊಸೀಜರ್, y ಮೈನಸ್ 2, y ಮೈನಸ್ 4 ಇಂಟು 2 -5 ಇಂಟು x ಮೈನಸ್ 5 -5 ಇಟ್ಕೋಬೇಕು. 2 ಇಂದ 2ನ ಈ ಕಡೆ ಕಳಿಸ್ಬೇಕು. ಈಗ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು y ಮೈನಸ್ 2 ಇಂಟು 4 ಇಸ್ ಈಕ್ವಲ್ ಟು ಇದರಿಂದ ಮಲ್ಟಿಪ್ಲೈ ಮಾಡಿ -5 ಇಂಟು x. ನೋಡಿ -5 ಇಂಟು x. ನೆಕ್ಸ್ಟ್ ಏನಾಗ್ಬಿಡ್ತದೆ ಅಂದರೆ ಇಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕು. ಮೈನಸ್ ಇಂಟು ಪ್ಲಸ್ ಇದೆ ಇಲ್ಲಿ, ಅದಕ್ಕೆ ಮೈನಸ್ ಬರೆದಿದ್ದೀನಿ. ನೋಡಿ ಇಲ್ಲೂ ಒಂದು ಮೈನಸ್ ಇದೆ, ಇಲ್ಲೂ ಒಂದು ಮೈನಸ್ ಇದೆ. ನೋಡಿ ಇಲ್ಲೇ ನೀವು ಮಿಸ್ಟೇಕ್ ಮಾಡ್ಕೊಳ್ಳೋದು. ಮೈನಸ್ ಇಂಟು ಮೈನಸ್ ಅಂತಂದರೆ ಇಲ್ಲಿ ಪ್ಲಸ್ ಬರೀಬೇಕು, ಅರ್ಥ ಆಯ್ತಾ. ಹಿಂದೆ ಬರೀ ಒಂದೇ ಕಡೆ ಇತ್ತು ಮೈನಸ್, ಅದಕ್ಕೆ ಸುಮ್ಮನೆ ಮೈನಸ್ ಬರೆದ್ಬಿಡ್ತಾ ಇದ್ದೆ. ನೋಡಿ ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಅವಾಗ ನೀವು ಸೈನನ್ನು ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಮೈನಸ್ ಅಂತಂದರೆ ಪ್ಲಸ್ ಆಗುತ್ತೆ. ಆಮೇಲೆ 5 ಇಂಟು 5 ಮಾಡಬೇಕು, ಸರಿನಾ. ನೋಡಿ ಇದೊಂಚೂರು ನೆನ್ಪಿಟ್ಕೊಳ್ಳಿ ನೀವು. ಪ್ಲಸ್ ಇಂಟು ಪ್ಲಸ್ ಅಂದರೆ ಪ್ಲಸ್ ಅಂತ, ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಅಂತ, ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್, ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್. ಇಲ್ಲೊಂದು ಕಡೆ ಸ್ವಲ್ಪ ಕೇರ್ಫುಲ್ಲಾಗಿ ಒಂದು 2-3 ಸಲ ರಿಪೀಟ್ ಮಾಡಿ ನೋಡಿ ವಿಡಿಯೋನ, ಗೊತ್ತಾಗುತ್ತೆ. ಈಗ 2 ಇಂಟು y ಅಂದರೆ 2y -8 ಈಸ್ ಈಕ್ವಲ್ ಟು -5x ಪ್ಲಸ್ 25. ಈಗ ನೆಕ್ಸ್ಟ್ ನಿಮ್ಗೆ ನಾನು ಹೇಳ್ಕೊಟ್ಟಿರೋ ಪ್ರೊಸೀಜರ್ ಏನಪ್ಪ ಅಂದರೆ ಫಸ್ಟ್ ಇದನ್ನು ಬರ್ಕೋಬೇಕಲ್ವಾ. ನಿಮಗೆ ಅದನ್ನು ಬರ್ಕೋತಿಲ್ಲ. -5x ಪ್ಲಸ್ 25 ಇದನ್ನು ಈ ಕಡೆ ಕಳಿಸ್ತೀರಾ. ಈ ಕಡೆ ಕಳಿಸಿದಾಗ ಏನಾಗುತ್ತೆ, 2y ಇರೋದು -2y ಆಗುತ್ತೆ, -8 ಇರೋದು +8 ಆಗುತ್ತೆ ಈಸ್ ಈಕ್ವಲ್ ಟು 0. ಈಗ ನೆಕ್ಸ್ಟು ಏನು, -5x x ಇರೋದು ಒಂದೇ ಟರ್ಮ್ ಬರೀರಿ. ನಂಬರ್ 2 ಇದೆ ನೋಡಿ, ಇಲ್ಲೊಂದು 25 ಇದೆ, 8 ಇದೆ. 25 + 8 ಅಂದರೆ 33 -2y ಈಸ್ ಈಕ್ವಲ್ ಟು 0. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಆರ್ಡ್ರ್ನಲ್ಲಿ ಇಲ್ಲ ಇದಲ್ವಾ, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ. ಫಸ್ಟು ಎಕ್ಸ್ ಬರೀರಿ, ಆಮೇಲೆ y ಬರೀರಿ, ಆಮೇಲೆ ನಂಬರ್ ಬರೀರಿ ಈಸ್ ಈಕ್ವಲ್ ಟು 0. ನೋಡಿ ದಿಸ್ ಈಸ್ ದಿ ಆನ್ಸರ್ ಆಯಿತಾ. ಆಮೇಲೆ ಇನ್ನೊಂದು ಇಲ್ಲಿ ಯೂಶ್ವಲಿ ಈ ಥರ ಇಡಲ್ಲ. ಯಾಕಪ್ಪ ಈ ಥರ ಇಡಲ್ಲ ಅಂದರೆ ಸ್ಟಾರ್ಟಿಂಗ್ ಮೈನಸ್ ಇರಬಾರ್ದು, ಸ್ಟಾರ್ಟಿಂಗ್ ಯಾವಾಗಲೂ ಪ್ಲಸ್ಸೇ ಇರಬೇಕು. ಸಪೋಸ್ ಮೈನಸ್ ಬಂದುಬಿಟ್ರೆ ಏನು ಮಾಡೋದು, ಇನ್ನೊಂದು ಸ್ಟೆಪ್ ಮಾಡಬೇಕು. ಇನ್ನೊಂದು ಸ್ಟೆಪ್ ಏನಪ್ಪ ಅಂತಂದರೆ ನೋಡಿ ಏನಿಲ್ಲ, ತುಂಬ ಸಿಂಪಲ್ಲು. ಮೈನಸ್ ಇದೆ ಅಲ್ವಾ, ಇದನ್ನ 5x ಪ್ಲಸ್ ಮಾಡ್ಕೊಳ್ಳಿ. ಏನು ಬರೋದಿಲ್ಲ ಅಂದರೆ ಪ್ಲಸ್ ಅಂತ. ನಾನು ಈ ಮೈನಸ್ನ ಪ್ಲಸ್ ಮಾಡಿದ್ದೀನಿ, ಈ ಮೈನಸ್ನ ಪ್ಲಸ್ ಮಾಡಬೇಕು, ಈ ಪ್ಲಸ್ನ ಮೈನಸ್ ಮಾಡಬೇಕು, ಅರ್ಥ ಆಯ್ತಾ. ನೋಡಿ ಇಲ್ಲಿ ಏನಾದ್ರು ಮೈನಸ್ ಬಂದುಬಿಟ್ರೆ ನೀವೇನು ಮಾಡಿ, ಸೈನ್ಗಳನ್ನ ಚೇಂಜ್ ಮಾಡ್ಕೊಬನ್ನಿ. ಇಲ್ಲಿ ಮೈನಸ್ ಐತೆ ಅಲ್ವಾ, ಪ್ಲಸ್ ಹಾಕಿದ್ದೀನಿ ನೋಡಿ. ನೆಕ್ಸ್ಟ್ ಬನ್ನಿ, ಮೈನಸ್ ಇದೆ, ಪ್ಲಸ್ ಹಾಕಿ. ನೆಕ್ಸ್ಟ್ ಬನ್ನಿ, ಪ್ಲಸ್ ಇದೆ, ಮೈನಸ್ ಹಾಕಿ, ಮುಗೀತು. ಇದೇ ಆನ್ಸರ್, ಇದು ಫೈನಲ್ ಆನ್ಸರು. ನಿಮ್ಗೆ ಸಪೋಸ್ ಗೊತ್ತಾಗಿಲ್ಲ ಅಂದರೆ ಬೇಕಾದ್ರೆ ಇಲ್ಲಿಗೆ ನಿಲ್ಲಿಸ್ಬೋದು, ಏನು ತೊಂದರೆ ಇಲ್ಲ. ಬಟ್ ಫೈನಲ್ ಆಗಿ ನೀವು ಫುಲ್ ಕರೆಕ್ಟ್ ಆನ್ಸರ್ ಅಂದರೆ ಇದೆ. ಫಸ್ಟು ಸ್ಟಾರ್ಟಿಂಗ್ ನೆಗೆಟಿವ್ ಬರೆಯೋದು. ನೀವು ಯಾವುದೇ ಈಕ್ವೇಷನ್ ನೋಡಿ, ಸ್ಟಾರ್ಟಿಂಗ್ ಯಾವತ್ತೂ ಮೈನಸ್ ಇರೋಲ್ಲ, ಸ್ಟಾರ್ಟಿಂಗ್ ಪ್ಲಸ್ಸೇ ಇರ್ತದೆ. ಆಮೇಲೆ ಮೈನಸ್ ಬರ್ಬೋದು. ನಿಮ್ಗೆ ಫಸ್ಟ್ ಮೈನಸ್ ಬಂದುಬಿಟ್ರೆ ನೀವೇನು ಮಾಡಬೇಕು, ಇದನ್ನು ಪ್ಲಸ್ ಮಾಡ್ಕೊಳ್ಳಿ. ಯಾವ ಥರ ಪ್ಲಸ್ ಮಾಡೋದು, ಪ್ಲಸ್ ಬರೆಯೋದು ಅಷ್ಟೇ. ಮೈನಸ್ ಇರೋದು ಪ್ಲಸ್ ಬರೀರಿ, ಮುಂದಕ್ಕೆ ಬನ್ನಿ, ಮೈನಸ್ ಇದೆ ಪ್ಲಸ್ ಬರೀರಿ, ಮುಂದಕ್ಕೆ ಬನ್ನಿ, ಪ್ಲಸ್ ಇದೆ ಮೈನಸ್ ಬರೀರಿ. ಎಲ್ಲೆಲ್ಲಿ ಮೈನಸ್ ಇದೆಯೋ ಪ್ಲಸ್ ಮಾಡಿರ್ತೀವಿ, ಪ್ಲಸ್ ಇರೋದು ಮೈನಸ್ ಮಾಡ್ಕೊಳ್ಳೋದು, ಗೊತ್ತಾಯ್ತಿಲ್ವಾ. ನೋಡಿ ಇದು ಇನ್ನೊಂದು ಟೈಪ್.
2 ಪಾಯಿಂಟ್ ಕೊಟ್ಟಾಗ ಯಾವ ಥರ ಇದು ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋ ಪಾಠ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋನ ಹೆಚ್ಚು ನೋಡಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.